ಇಲ್ಲ. ಈಗ ನೋಡಿ ಕೊಡ್ತಾನಪ್ಪ ನಾ ಮಾಡಿ ಕೊಡ್ತಾನೆ ಅಂದ್ಕೊಳ್ಳಿ 6 ಲಕ್ಷ ಕಿಲೋಮೀಟರ್ ಅನ್ನಂಗೆ ರಾಗಾಡಾಗ ಅಂದ್ರೆ ಆದಷ್ಟು ತಪ್ಪಿಸುವಂಥ ಹಾದಿಗಳು ಶುರುವಾಗಿಬಿಟ್ಟಿವೆ. ಈ ದಿಶೆಯಲ್ಲಿ ಇದು ಮೂಲತಃ ತಪ್ಪು ನಾವು ಹೇಳಬೇಕಾಗ್ತದೆ, ಎಚ್ಚರಿಸಬೇಕಾಗ್ತದೆ. ಯಾಕಂದ್ರೆ ಎಲ್ಲರಿಗೂ ನ್ಯಾಯ ಸಿಗಲಿ. ಒಂದು ಮೀಸಲಾತಿ ಎಲ್ಲರೂ ಕಿತ್ತಾಗಿಬಿಟ್ರೆ ಬೇಕಾಗಿಲ್ಲ ಅದು. ಆದರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಅಗ್ರಿಕಲ್ಚರ್ ಮಾರ್ಕೆಟ್, ರೈತ ಮಾರ್ಕೆಟ್ಲಿ ಕೊಡ್ರಿ, ಅವ್ನು ಬೆಂಬಲ ಬೆಲೆ ಕಾನೂನು ಮಾಡಿರಿ, ಅದನ್ನು ಕೊಡುವಂಗಿಲ್ಲ. ಪ್ರತಿ ಪಂಚಾಯತ್ ಇದನ್ನು ಕಟ್ಟಿಸಿಕೊಡ್ರಿ, ಗೋಡಾವನ್ನ ಅವ್ರು ಮಾರ್ಕೋತಾರೆ ಪಾಪ ರೈತರ, ಅದನ್ನು ಮಾಡೋಂಗಿಲ್ಲ. ಮತ್ತು ಎಸ್ ಆಗಿರೋ ಕಲಿಯಾಕೆ ಕೊಟ್ಟಿದ್ರಿ, ಅವು ಎಷ್ಟು ಎಂಥವು ಅವೆಲ್ಲ ನಮಗೆ ಇವತ್ತು ಅವೆಲ್ಲ ಏನೋ ಹಾಸ್ಟೆಲ್ ನೋಡಿದಾಗ ಮತ್ತೆ ನೋಡಿದಾಗ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿ ಅದು ಕಲಿಸೋದು. ಕೊಟ್ಟಿವಪ್ಪ ನಾವು ಅಂತ ಅದರ ಭ್ರಷ್ಟ ಸೇರಿರ್ತಾರೆ, ಮತ್ತೇನೋ ಆಗಿರ್ತಾರೆ. ಹೋಗಿ ಮುಟ್ಟುವುದಿಲ್ಲ ಪಾಪ. 10 ರೂಪಾಯಿ ಕೊಟ್ರೆ 100 ರೂಪಾಯಿ ಕೊಟ್ರೆ ಅದರ ಹೋಗಿ ಮುಟ್ಟುವವ್ರಿಗೆ 50, 20, 30, 40. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮೀಸಲಾತಿ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಅದು ದುರಂತ ದೇಶದ ಹಿಂಗದ. ಅದಕ್ಕೆ ಅಶೋಕ್ರಂಥವರು ಸಿದ್ದರಾಮಯ್ಯ ಕಂದಕ ಮಾಡತ್ತಾರಂತಲ್ಲ, ಸಿದ್ದರಾಮಯ್ಯ ಅಂತಾರೆ ಸಾಕಷ್ಟು ಜನ ಅದಾರೆ, ಅವರು ಮಾಡಿದ್ದಾರೆ. ಇವತ್ತು ದೊಡ್ಡ ವ್ಯಕ್ತಿ ಆಗಿದ್ದಾರೆ, ದುಡ್ಡಿಂದಾಗಿ ಮತ್ತೊಂದರಿಂದ ಅವ್ರು ತಮ್ಮ ಜಾತಿಗಳು ಮರ್ತಾರೋ ಅಲ್ಲಿ ಹೋಗ್ತಾರೆ. ಅದಕ್ಕೆ ಅದು ರಾಜಕೀಯಕ್ಕೆ ಹೋಗ್ತಾರೆ ಅವರು, ಅಧಿಕಾರಕ್ಕಾಗಿ ಮತ್ತದಕ್ಕೂ ಅಲ್ಲ ನೀವು ಹೋಗೋದು. ಅದಕ್ಕಾಗಿ ಈಗೇನು ಮಾತಾಡಿದಂಥ ವಿಷಯ ಹೇಳಿದ ಜಾತಿ ಗಣತಿ ಮಾಡಲಿಕ್ಕೆ ಇದ್ದಿದ್ದಾರೆ, ಮಾಡಲಿ ಪಾಪ ಅವ್ರಿಗೆ ನ್ಯಾಯ ಸಿಗಲಿ. ಇನ್ನಾದರೂ ಪಾಪ ಬದುಕಲಿ, ಅವರು ಉದ್ಯೋಗ ಸಿಗಲಿ, ಸೃಷ್ಟಿ ಆಗಲಿ. ಯಾಕೆ ಅದನ್ನು ಸ್ವಲ್ಪ 4 ಮಕ್ಕಳು ಕಲಿತಾರೆ, ಪೂರ್ಣ ಮಕ್ಕಳು ಕಲಿತಾರಂತಲ್ಲ, ಅದು ಸಾಧ್ಯವೂ ಇಲ್ಲ. ಮತ್ತು ಎಲ್ಲರೂ ನೌಕರಿ ಸಿಗೋದಿಲ್ಲ ಮೀಸಲಾತಿಯಿಂದ, ಇದು ಸ್ಪಷ್ಟನ. ಒಂದೇ ಇದಕ್ಕೆ ಉತ್ತರ ಫೈನಲ್ ಹೇಳ್ರಿ ನಮಗೆ ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟು ಜನ SC ST ಮತ್ತು OBC ಡಾಕ್ಟರ್ಸು ಮತ್ತು ಇಂಜಿನಿಯರ್ಸ್ ಥರ ಈ ರಾಜ್ಯದಲ್ಲೇ ಅದನ್ನು ಇವತ್ತು ಲಿಸ್ಟ್ ತೆಗೆದ್ರಿ ಗೊತ್ತಾಗ್ಬಿಡ್ತದೆ. ಮೀಸಲಾತಿ ಒಳಗೆ ಏನೈತೆ ಅದರಲ್ಲೂ SC ST ಮೀಸಲಾತಿ ಕೊಟ್ಟರೆ ನೀವು 22%. ಎಷ್ಟು ಜನ ಇದ್ದಾರಪ್ಪ ಒಂದು ಊರಿಗೆ? 22 ಮಂದಿ ಆಗ್ಬೇಕು, ಒಂದು 10 ಮಂದಿ ಆಗ್ಬೇಕು ಆದವ್ರೊಳಗೆ. ಎಷ್ಟು ಮಂದಿ ಇದ್ದಾರೆ ತೆಗೀರಿ. ಇವತ್ತು ನಿಮ್ಗೆ ಸ್ಪಷ್ಟ ಚಿತ್ರಗಳು ಕಾನೂನು ಬರ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.